ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೆ. ಪಾಪುಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ಈ ಒಂದು ಟೈಮಲ್ಲೇ ಅಲ್ಲ ಮಕ್ಕಳು ನೀಟಾಗಿ ಸೌಂಡ್ಸ್ ಆಗಿರ್ಬೋದು ಮತ್ತು ಏನಾದರೂ ಕಲರ್ಫುಲ್ ಆಗಿರೋದನ್ನು ನೀಟಾಗಿ ನೋಡೋದು ಎಲ್ಲ ಈಗಲೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಮಗಳಿಗೆ ಅಂತ ಇದನ್ನೆಲ್ಲ ಅರೇಂಜ್ ಮಾಡಿ ನೋಡೋಣ ಅವಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಎಲ್ಲನೂ ಅರೇಂಜ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಉಲ್ಟಾ ಹಾಕಿಬಿಟ್ಟೆ. ಅದಾದಮೇಲೆ ಪ್ರಾಪರಾಗಿ ಗೊತ್ತಾಯಿತು ಹೇಗೆ ಹಾಕೋದು ಅಂತ. ಆಮೇಲೆ ಕರೆಕ್ಟಾಗಿ ಹಾಕಿದ್ದಾಯಿತು. ಹಾಗೆಯೇ ಇವಾಗ ನಾನು ಅಪ್ಪು ಇಬ್ಬರು ಸೇರಿಕೊಂಡು ಎಲ್ಲ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀವಿ. ತುಂಬಾ ಈಸಿ ಇದೆ ಅರೇಂಜ್ ಮಾಡೋದು ಕೂಡ. ಇದನ್ನು ನಾನು ಲಕ್ಕಿಗೆ ಅಂತ ತರಿಸಿದ್ದು ಮೀಶೋನಲ್ಲಿ. ಅವನು ಒಂದು 2 ಸಲ ಏನೋ ಆಟಾಡಿರಬೇಕು ಅಷ್ಟೇ, ಜಾಸ್ತಿ ಕೂಡ ಆಟಾಡಿಲ್ಲ ಅವನು. ಅವ್ರ ಮನೆಗೆ ಹೋಗೋವಾಗ ಪ್ರಿಯಾಂಕಾ ಇದನ್ನೆಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ಲು. ಸೊ ಹೇಗಿದ್ರು ಇದೆಯಲ್ಲ ಎಲ್ಲ ಅರೇಂಜ್ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ, ಜೊತೆಗೆ ಸಿರಿ ಯಾವ ರೀತಿ ಅದ್ರ ಜೊತೆಗೆ ಆಟ ಆಡ್ತಾಳೆ ಅನ್ನೋದನ್ನು ನೋಡಬೇಕಾಗಿತ್ತು. ಹಾಗಾಗಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ತುಂಬ ಬೇಗನೆ ಎಲ್ಲನೂ ಅರೇಂಜ್ ಮಾಡಿದ್ವಿ. ಅದಾದಮೇಲೆ ಶೆಲ್ ಹಾಕಿಬಿಟ್ಟು ನೋಡಿದ್ವಿ. ಸೌಂಡ್ಸ್ ಎಲ್ಲ ಕೂಡ ಬರುತ್ತೆ. ಮಕ್ಕಳು ಏನಾದರೂ ಇಲ್ಲಿ ಒಂದು ಫ್ರಂಟಲ್ಲಿ ಬಟನ್ ಥರ ಇದೆ, ಅದ್ರ ಮೇಲೆ ಏನಾದ್ರು ಒದ್ರೆ ಅಲ್ವಾ ಸೌಂಡ್ಸ್ ಎಲ್ಲ ಬರುತ್ತೆ. ಸೊ ದಟ್ ಮಕ್ಳಿಗೂ ಕೂಡ ಅದು ಚೆನ್ನಾಗಿ ಅನಿಸುತ್ತೆ ಆಟ ಆಡೋದಕ್ಕೆ. 2 to 5 months ಮಕ್ಕಳಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಆಟ ಆಡ್ಸೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ಇನ್ನು ಅಮ್ಮನ ಮನೆಯಿಂದ ನಾನು ಬೇಗನೆ ಬಂದು ಇವಾಗ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೆ. ಮನೆ ಕೆಲಸ ಅಂತಂದರೆ ಅದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಎಲ್ಲನೂ ತೊಳೆದಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತೊಳೆದಿಟ್ಕೊತಾ ಇದ್ದೆ. ಇವತ್ತು ಅಮ್ಮನ ಮನೆಯಲ್ಲಿ ಯಾಕೆ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ನನಗೂ ಕೂಡ ತುಂಬ ನಿದ್ದೆ ಬರ್ತಾಯಿತ್ತು. ಅದಾದಮೇಲೆ ಸಿರಿನೂ ಕೂಡ ಮಲ್ಕೊಂಡ್ಬಿಟ್ಟಿದ್ಲಲ್ಲ ಸ್ನಾನ ಮಾಡಿಕೊಂಡು. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಟೈಮ್ ನೋಡಿದ್ರೆ ಆಗಲೇ 3 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನೂ ವಿಡಿಯೋ ಕೂಡ ಎಡಿಟ್ ಮಾಡಿರಲಿಲ್ಲ. ಸರಿ ಅಂತ ವಿಡಿಯೋ ಎಡಿಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ನಾನು ನಮ್ಮ ಮನೆಗೆ ಬಂದೆ. ಯೂಶ್ವಲಾಗಿ ತುಂಬ ಕತ್ಲೆ ಎಲ್ಲ ಮಾಡಿಕೊಂಡು ಮನೆಗೆ ಬರೋದಿಲ್ಲ, ಬೇಗನೆ ಬಂದುಬಿಡ್ತೀನಿ, ಒಂದು 5:15ಗೆಲ್ಲ ಬಂದುಬಿಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಸಿಂಗಲ್ ಪಾತ್ರೆ ಎಲ್ಲ ಇತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ತೊಳೆದು ಇಟ್ಕೊತಾ ಇದ್ದೆ. ಮನೆಯಲ್ಲೇನು ಇರಲ್ಲ ಅಲ್ವಾ, ಹಾಗಾಗಿ ಜಾಸ್ತಿ ಏನು ಪಾತ್ರೆ ಇದೆಲ್ಲ ಇರೋದಿಲ್ಲ. ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೋಬೇಕು ಅಂತಂದರೆ ಇವಾಗ ವಾರಕ್ಕೊಂದು 3 ಸರಿ ಮಾಡ್ಕೊತಾ ಇರ್ತೀವಿ ಅಷ್ಟೇನೆ. ಫಸ್ಟೆಲ್ಲ ಆಗಿದ್ದರೆ ದಿನ ಬಿಟ್ಟು ದಿನ ಮಾಡ್ಕೊತಾ ಇದ್ದೆ. ಇವಾಗ ಆದರೆ 2 ಸಲ ಇಲ್ಲ ಅಂತಂದರೆ 3 ಸರಿ ಅಷ್ಟೇ ಮನೆ ಒರೆಸ್ಕೊಳ್ಳೋದು. ಕಸ ಅಂತೂ ದಿನ ಬಿಟ್ಟು ದಿನ ಕಸ ಗುಡಿಸ್ಕೊತೀನಿ. ಸೊ ಹೇಗಿದ್ರು ಮನೆಯಲ್ಲಿ ಇರಲ್ವಲ್ಲ, ಹಾಗಾಗಿ ಕಸನೂ ಕೂಡ ಜಾಸ್ತಿ ಏನೂ ಇರೋಲ್ಲ ಮನೆಯಲ್ಲಿ, ಕ್ಲೀನಾಗೇ ಇರುತ್ತೆ. ಇನ್ನು ಅಡುಗೆ ಕೆಲಸ ಕೂಡ ಬಾಕಿ ಇತ್ತು. ಜೀವನ್ ಆಫೀಸಿಂದ ಬರೋವಾಗ ಹಾಗೆ ಚಿಕನ್ ತೊಗೊಂಬರ್ತೀನಿ, ಏನಾದರೂ ಮಾಡೋಣ, ಬಿರಿಯಾನಿನೋ ಅಥವಾ ಗ್ರೇವಿನೋ ಏನಾದರೂ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಏನಿವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ಎಲ್ಲನೂ ಕೂಡ ಬಿಡಿಸಿ ರೆಡಿ ಮಾಡ್ಕೊಂಬಿಡೋಣ. ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಂತ ಅಂದ್ಕೊಂಡೆ. ಯಾಕಂದರೆ ಚಿಕನ್ ತೊಗೊಂಡು ಬಂದಮೇಲೆ ಬೇಗನೆ ಅಡುಗೆ ಕೂಡ ಮಾಡ್ಬೋದು. ಅದಾದಮೇಲೆ ಊಟ ಮಾಡಿಕೊಂಡು ಬೇಗ ಮಲ್ಕೊಂಬಿಡ್ಬೋದಲ್ವಾ. ಸಿರಿ ಅಂತೂ ಇವಾಗ ನೈಟ್ ಟೈಮ್ ಆಲ್ಮೋಸ್ಟ್ ಒಂದು 12 ಗಂಟೆ ತನಕ ಎದ್ದಿರ್ತಾಳೆ. ಇವಾಗ ಜೀವನ್ ಕೂಡ ಅಷ್ಟೇ, ಅವ್ರಿಗೂ ಕೂಡ ಆಫೀಸಿಂದ ಬರೋದು ಮತ್ತು ಸುಸ್ತಾಗಿರುತ್ತೆ ಅವ್ರಿಗೂ ಕೂಡ. ಅವರು ಪಾಪುನ ನೋಡ್ಕೋಬೇಕು ಅಂತಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ಇವಾಗ ಆಲ್ಮೋಸ್ಟ್ ಒಂದು 15-20 ಡೇಸಿಂದ ಬೇಗನೆ ಮಲ್ಕೊಂಡ್ಬಿಡೋದಕ್ಕೆ ಹೇಳ್ತೀನಿ. ಅಂದರೆ ಹಿಂಗೆ ಆದ್ರೂ ಒಂದು 11 ಗಂಟೆ ಅಂತೂ ಆಗೇ ಆಗುತ್ತೆ. ಬಟ್ ಸಿರಿ ಮಲ್ಕೊಳ್ಳೋದು ಅಲ್ವಾ, ಒಂದು 2 ಗಂಟೆನೂ ಆಗೋಗ್ಬಿಡುತ್ತೆ ಒಂದೊಂದು ಸರಿ. ಅದಕ್ಕಾಗಿಯೇ ನನಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಆಗಿರೋದು. ಇನ್ನು ಈಗ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಕಾಲಕ್ರಮೇಣ ಅವೆಲ್ಲ ನೀಟಾಗಿ ಸರಿ ಮಾಡ್ಕೋಬೋದು.
ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿಗೆ ಅಂತ ಅಂದ್ಬಿಟ್ಟು ಹಾಲು ತೊಗೊತಾ ಇದ್ದೆ. ಆವಾಗ ಒಂದು ಸ್ವಲ್ಪ ಕೆನೆ ಏನು ಬಂದಿತ್ತಲ್ಲ ಅದನ್ನೆಲ್ಲ ಈ ರೀತಿಯಾಗಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಒಂದು 15-20 ದಿವಸಕ್ಕೆ ಒಂದು ಸರಿ ಆ ಬಾಕ್ಸ್ ಫಿಲ್ ಆಗುತ್ತಲ್ಲ ಆವಾಗ ನಾನು ತುಪ್ಪನ ಮಾಡ್ಕೊಳ್ತೀನಿ. ಹೊರಗಡೆಯಿಂದ ತುಪ್ಪ ತೊಗೊಂಬರೋದು ಆಲ್ಮೋಸ್ಟ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 15-20 ದಿನಕ್ಕೆಲ್ಲ ಆಲ್ಮೋಸ್ಟ್ ಬಾಕ್ಸ್ ಫುಲ್ ಆಗೋಗ್ಬಿಡುತ್ತೆ. ಕೆನೆ ಫಿಲ್ ಆದಮೇಲೆ ನಾನು ಮೊಸರನ್ನ ಆ್ಯಡ್ ಮಾಡಿರ್ತೀನಿ ಒಂದಿನ. ಅದಾದಮೇಲೆ ನೆಕ್ಸ್ಟ್ ಡೇ ಈ ರೀತಿಯಾಗಿ ತುಪ್ಪ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ನಾನೇ ಮನೆಯಲ್ಲೇ ತುಪ್ಪ ಮಾಡ್ಕೊತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಖಾಲಿ ಆಯಿತು ಅಂತಂದರೆ ಹೊರಗಡೆಯಿಂದನೇ ತೊಗೊಂಬರ್ತೀವಿ. ಸೊ ಈ ರೀತಿಯಾಗಿ ಇನ್ನು ಕಾಫಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೋಯಿತು. ಅಪ್ಪು ಅಂತೂ ಹೇಗೆ ಬಂದ ನೋಡ್ಬೋದು ನೀವೇ. ಅಪ್ಪು ಅಂತೂ ಫುಲ್ ಧೈರ್ಯವಾಗಿರ್ತಾನೆ. ಅಂದರೆ ಅವ್ನು ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಭಯ ಆಯಿತು ಅಂತಂದರೆ ಭಯ ಆಯಿತು ಅಂತ ಹೇಳ್ಕೊಳ್ಳಲ್ಲ. ಸೊ ಓಡಿ ಬಂದುಬಿಟ್ಟು ಮಮ್ಮಿ ಕರೆಂಟ್ ಹೋಯಿತು ಅಂತ ಹೇಳ್ತಿದ್ದ. ಭಯ ಆಯಿತಾ ಅಪ್ಪು ಅಂದರೆ ಇಲ್ಲ ಅಂತ ಡ್ರಾಮಾ ಮಾಡ್ತಿದ್ದ. ಭಯ ಆದರೂ ಕೂಡ ನನ್ನ ಮಗ ತೋರಿಸ್ಕೊಳ್ಳೋದೇ ಇಲ್ಲ. ಇನ್ನೂ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕುತ್ಕೊಂಡಿದ್ದೆ. ನಮ್ಮ ಅಪ್ಪ ಹಲಸಿನಣ್ಣ ತೊಗೊಂಬಂದಿದ್ರು. ಹಲಸಿನಣ್ಣು ತಿಂತಾ ಇದ್ದೀನಿ ಈ ವರ್ಷದಲ್ಲಿ. ಏನು ಘಮ ಘಮ ಅಂತ ಐತೆ ಫುಲ್ಲು. ನೀನು ಚಿಂಟು ಹೋಗಿದ್ರಾ? ಚಿಂಟು ಹತ್ತಿದ್ನಾ? ಮರ್ಕತ್ತಿಲ್ಲ ಮತ್ತೆ ಜವಳಿ. ಓ ಅದರಲ್ಲಿ ಉದುರಿಸಿದ್ದ. ನಮ್ಮ ಅಪ್ಪನ ಕೆಳಗಡೆ ಬಿಲ್ಡಿಂಗ್ ಹಲಸಿನಣ್ಣು. ಇದು ಚೆನ್ನಾಗೈತೆ, ಘಮ ಘಮ ಅಂತೈತೆ. ನನಗೆ ಹಲಸಿನಣ್ಣು ಅಂದರೆ ತುಂಬಾ ಇಷ್ಟ. ಅಪ್ಪು ಪ್ರೆಗ್ನೆನ್ಸಿನಲ್ಲಂತೂ ಹಲಸಿನಣ್ಣು ಅದೆಷ್ಟು ತಿಂದಿದ್ನೋ ಲೆಕ್ಕನೇ ಇಲ್ಲ. ಬಟ್ ಸಿರಿ ಪ್ರೆಗ್ನೆನ್ಸಿನಲ್ಲಂತೂ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ತಿನ್ನೋದಕ್ಕೆ ಆಗಲಿಲ್ಲ, ಯಾಕಂದರೆ ಸೀಸನ್ನೇ ಇರಲಿಲ್ಲ ಅಲ್ವಾ. ಹಾಗಾಗಿ ನೋಡು ಅಲ್ಲೋಡು, ಓಪನ್ ಮಾಡು. ಕೇಳ್ತಾ ಇಲ್ಲ, ಆಗ್ಲೇ ಮನೆಗೆ ಬಂದ್ಬಿಟ್ಟೈತೆ. ಹೆಂಗೆ ಯಾವ್ದು ಹೇಳು? ಪಪ್ಪ ಅವ್ರ ಕೆಳಗಡೆ ಬಿಲ್ಡಿಂಗಲ್ಲಿ ಮರ ಐತಲ್ಲ, ಹಲಸಿನಣ್ಣು ಮರ, ಅದ್ರದ್ದು ಮರದ ಮೇಲೆ ಹಣ್ಣಾಗಿತ್ತಂತೆ. ಓ ತಿನ್ನೋಡು, ಚೆನ್ನಾಯ್ತಲ್ಲ, ಸಕ್ಕ ಸ್ವೀಟ್ ಆಗೈತೆ. ಮರದ ಮೇಲೆ ಹಣ್ಣಾಗಿತ್ತಂತೆ. ಸುಮ್ಮನೆ ನೋಡೋಣ ಅಂತ ಪಪ್ಪ ಹೋಗ್ತಿತ್ತಂತೆ. ಇವತ್ತು ಹಂಗೆ ಹೋಯ್ತಂತೆ. ಓ ಹಣ್ಣು ಆಗೈತೆ ಅಂತ ಹೋಗುವಾಗಲೇ ಜೋಳಿ ತೊಗೊಂಡೋಗಿ ಕಟ್ ಮಾಡ್ಕೊಂಡು ಬಂದೈತೆ. ಅದೇನೋ 3 ತಂದೈತಂತೆ. ಅದರಲ್ಲಿ 2 ಬಿದ್ದುಬಿಟ್ಟು ಒಂದು ಸ್ವಲ್ಪ ಸೀಲ್ ಬಿಟ್ಕೊಂಬಿಟ್ಟೈತಂತೆ. ಇದು ಚೆನ್ನಾಗಿತ್ತಂತೆ, ಹಣ್ಣಾಗಿತ್ತಲ್ಲ, ಬಿಡಿಸ್ಬಿಟ್ಟು ತೊಗೊಂಬಂದು ಕೊಟ್ಟೋಯ್ತು. ನಾನು ಬಿಡ್ತೀನ? ಮೊನ್ನೆ ತಾನು ಅಯ್ಯೋಯ್ಯೋ ಆಗಲೇ ಜಾಕ್ ಫ್ರೂಟ್ ಇದು ಹಲಸಿನಣ್ಣು ಸೀಸನ್ ಬಂದ್ಬಿಟ್ಟೈತೆ ಅಂತ ಅನ್ಕೊಂಡು ಹೋಗಿದ್ದು. ಅಷ್ಟು ಬೇಗ ನೋಡಿ ನಮ್ಮ ಮನೆ ಬಾಗಿಲಿಗೆ ಹುಡಿಕೊಂಬಂದೈತೆ. ಅಯ್ಯೋ ನನಗೋಸ್ಕರ ಎಷ್ಟು ಆತುರದಿಂದ ಕಾಯ್ತೋಳು ಅಂತ. ಇದು ಬಂತು ನೋಡಿ ಇವತ್ತು. ತಿಂದ. ಸಿರಿ ಸ್ನಾನ ಮಾಡಿಕೊಂಡು ಚೆನ್ನಾಗಿ ಮಲ್ಕೊಂಡವಳು ಇವಾಗ ಎದ್ದಿರೋದು ಅಲ್ವಮ್ಮ? ಅಲ್ವಾ ಸಿರಿ? ಚೆನ್ನಾಯ್ತಾ? ಸಕ್ಕ ಸ್ವೀಟ್ ಆಗೈತಲ್ಲ. ಅದು ಆ್ಯಕ್ಚುಲಾಗಿ ಗೊತ್ತಾ, ಫಸ್ಟು ಹಣ್ಣು ಬಿಟ್ಟಿತ್ತು ಗೊತ್ತಾ, ಅಂದರೆ ಫಸ್ಟ್ ವರ್ಷ ಬಿಟ್ಟಿತ್ತು ಗೊತ್ತಾ. ಹೋದ ವರ್ಷ ಅಲ್ಲ, ಹೋದ ವರ್ಷ ಒಂದೇ ಒಂದು ಹಣ್ಣು, ಅದರೊಳಗೆ ಒಂದೇ ಒಂದು ತೊಳೆ. ಇವಾಗ ಚೆನ್ನಾಗಿ ಹೆಂಗೋ ಬಿಟ್ಟಿರಬೇಕು. ಹೋದ ವರ್ಷ ಚೆನ್ನಾಗಿ ಬಿಟ್ಟಿತ್ತು, ಆದರೂ ಹೋದ ವರ್ಷನೇ ಫುಲ್ಲು ಕಳಪೆ. ಪಪ್ಪ ಮರನೇ ಕಟ್ ಮಾಡ್ಬಿಡೋಣ ಅಂತ ಹೇಳ್ತಿತ್ತು. ಇವತ್ತು ನೋಡು ಹೆಂಗೆ. ಎಷ್ಟೊಂದು ಬಿಟ್ಟಿತ್ತು. ಇನ್ನೊಂದು 2 ತಿಂಗಳು ಹಬ್ಬ ನಮಗಂತೂ ಹಬ್ಬ. ಫಸ್ಟ್ ಹಣ್ಣು ಮರದ್ದು. ಕೊತ್ತಕಾಯಿ ತೊಗೊಂಬಂದೈತಂತೆ ನಮ್ಮಮ್ಮ. ಪಕ್ಕ ನಾಳೆ ಮಾಡತ್ತೆ ಕೊತ್ತಕಾಯಿ ಪಲ್ಯ. ಚೆನ್ನಾಯ್ತಾ? ಸಕ್ಕತ್ತಾಗೈತೆ. ಸಿರಿ Happy Mataya,
ಯಾಪಿ ಮಟ್ಟಯ್ಯ ಕ್ಯೂಟ್ ಇತ್ತಯ್ಯ ಯಾಪಿ ಮಟ್ಟಯ್ಯ ನೀನು ಕ್ಯೂಟ್ ಇತ್ತಯ್ಯ ಅಯ್ಯಯ್ಯಯ್ಯ ಯಾಪಿ ಒಂದಾತು ಅಯ್ಯಯ್ಯಯ್ಯ ಯಾಕೆ ಹಂಗ್ ನೋಡು ನೀನು ಯಾಕೆ ಯಾಕೆ ಹಂಗ್ ನೋಡು ನೀನು ಯಾಕೆ 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 ಹಿಂದೆ ಬಾ ಹಿಂದೆ ಬಾ ನೀನು. ಈ ತಡರಾತ್ರಿಲಿ ನನ್ನ ಗಂಡ ನೆಲ ಒರೆಸ್ತಾ ಇದ್ದಾರೆ. ಯಾಕೆ? ಎಲ್ಲ ಸಿಂಕ್ ನೀರೆಲ್ಲ ಹೊರಗಡೆ ಫುಲ್ಲು ಬಂದ್ಬಿಟ್ಟಿತ್ತು ಕಟ್ಕೊಂಡ್ಬಿಟ್ಟು. ಸೊ ಅದೆಲ್ಲ ಕ್ಲೀನ್ ಮಾಡಿ ಒರೆಸ್ತಾ ಇದ್ದಾರೆ. ನಾನು ಫಸ್ಟ್ ಆ್ಯಕ್ಚುಲಾಗಿ ಒರೆಸ್ಕೊಂಡೆ, ಆಮೇಲೆ ನನಗೂ ಆಗಲಿಲ್ಲ. ಇವಾಗ ಜೀವನ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದಾರೆ. ಒಂದೊಂದ್ಸತಿ ಹಿಂಗೆ ಆಗ್ಬಿಡತ್ತೆ, ಏನು ಮಾಡೋದು ಅಲ್ವಾ? ಜಾಸ್ತಿ ನೀರು ಬಿಟ್ಕೊಂಡು ಹಂಗೆ ಆಗುತ್ತೆ ಅಷ್ಟೇ. ಜಾಸ್ತಿ ನೀರು ಬಿಟ್ಕೊಂಡ್ರಲ್ಲ, ಇಲ್ಲ ಅದರಲ್ಲಿ ಏನಾದ್ರು ಒಂದು ಕಟ್ಕೊಂಡಿರುತ್ತಲ್ವಾ, ಅವಾಗ ನೀರು ತುಂಬ್ಕೊಂಡ್ಬಿಡುತ್ತಲ್ಲ, ಅವಾಗ ಒಂದೇ ಸರಿ ಫೋರ್ಸ್ ಆಗಿ ಹೋಗುತ್ತಲ್ಲ, ಅವಾಗ ಆಚೆ ಬಂದ್ಬಿಡುತ್ತೆ. ಏನೋ ಆಗಲೇ ಟೈಮ್ 10 ಗಂಟೆ ಆಗಿದೆ. 10 ಗಂಟೆನಾ? ಇವಾಗ ನೆಲ ಎಲ್ಲ ಒರೆಸ್ಕೊಂಡಿದ್ದಾಯ್ತು. ಅಂದರೆ ಸುಮಾರು ಜನ ಕೇಳ್ತಾ ಇದ್ರಿ ಕಿಚನಲ್ಲಿ ಏನದು ಒಂದು ಡೋರ್ ಇದೆಯಲ್ಲ ಅಂತ ಅಂದ್ಬಿಟ್ಟು. ಅದು ಒಂದು ವಾಶ್ರೂಮು. ಆ್ಯಕ್ಚುಲಾಗಿ ಇಲ್ಲಿ ಒಂದು ಗೋಡೆ ತೊಗೊಂಡಿದ್ದಿದ್ರೆ ಅಲ್ವಾ, ನಮಗೆ ಇದೊಂದು ರೂಮ್ ಆಗ್ತಾಯಿತ್ತು. ನಾವು ಬೇಡ ಅಂತ ಅಂದ್ಬಿಟ್ಟು ಅದಾದಮೇಲೆ ಹಿಂಗೆ ಓಪನೇ ಬಿಡಿಸ್ಕೊಂಡ್ವಿ. ಡೈನಿಂಗ್ ಹಾಲ್ ಕೂಡ ಆಗುತ್ತೆ ಅಂತ, ಜೊತೆಗೆ ಕಿಚನ್ ಕೂಡ ತುಂಬ ದೊಡ್ಡದಾಗಿ ಬರುತ್ತೆ ಅಂತ ಆ ಒಂದು ಪ್ಲ್ಯಾನಲ್ಲಿ ಬಿಡಿಸ್ಕೊಂಡಿದ್ದು. ಇಲ್ಲಿಗೆ ಯಾರಾದರೂ ಗೆಸ್ಟ್ ಬಂದರೆ ಅಲ್ವಾ, ಆವಾಗ ವಾಶ್ರೂಮ್ನ ಯೂಸ್ ಮಾಡ್ಬೋದು ಅಂತ. ನಮಗೆ ಇಲ್ಲಿ ಒಂದು ಡೋರ್ ಬರ್ತಾಯಿತ್ತು. ಸೊ ಆ ಒಂದು ಡೋರ್ ಬೇಡ ನಮಗೆ ಯುಟಿಲಿಟಿಗೆ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ವಿ. ಯಾಕೆ ಅಂತಂದರೆ ನಮ್ಮ ಒಂದು ಹೆಸರು ಬಲದ ಪ್ರಕಾರ ಏನೋ ಸೌತ್ ಫೇಸಿಂಗ್ ಡೋರ್ ಓಪನ್ ಕೊಡಬಾರ್ದು ಅಂತ ಹೇಳಿದ್ರು. ಅದೇನೋ ಹೆಸರು ಬಲಕ್ಕೆ ಸರಿಗೆ ಆಗಬರಲ್ಲ, ಮನೆಯಲ್ಲಿ ಸುಮ್ಮನೆ ಪ್ರಾಬ್ಲಮ್ಸ್ಗಳಾಗ್ತಿರ್ತವೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಹಿಂದೆಗಡೆ ಯುಟಿಲಿಟಿನ ಬಿಡಿಸ್ಕೊಳ್ಲಿಲ್ಲ. ಸೊ ಇಲ್ಲಿ ಒಂದು ಕಿಟಕಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟೆಂಡೇ ತೊಗೊಂಡ್ವಿ. ಅದಾದಮೇಲೆ ಈ ಥರ ಅದಕ್ಕೆ ಒಂದು ಸ್ವಲ್ಪ ಹಾಲೆಲ್ಲ ದೊಡ್ಡದಾಗಿ ಬಂದಿರೋದು. ಸೊ ಅದನ್ನು ನಾನು ಹೋಮ್ ಟೂರ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸುಮಾರು ಜನ ಕೇಳ್ತಿದ್ರಲ್ಲ ಏನು ಅಂತ ಅಂದ್ಬಿಟ್ಟು, ಹಾಗಾಗಿ ಅದನ್ನು ಹಾಗೆ ಶೇರ್ ಮಾಡಿಕೊಂಡೆ. ಇವಾಗ ನೆಲ ಒರೆಸೋವಾಗ ಕಾಣ್ತಲ್ಲ, ಹಾಗಾಗಿ. ಸೊ ಈ ಥರ ನಾವು ಜಾಸ್ತಿ ಏನು ಇಲ್ಲಿ ವಾಶ್ರೂಮ್ ಯೂಸ್ ಮಾಡಲ್ಲ. ಎಮರ್ಜೆನ್ಸಿಗೆ ಏನಾದರೂ ಹಾಲಲ್ಲೇ ಇರುವಾಗ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಯೂಸ್ ಮಾಡ್ತೀವಿ. ಆ್ಯಂಡ್ ಅದು ಕಿಚನ್ಗೇನು ಲಿಂಕ್ ಆಗೋಲ್ಲ. ಕಿಚನ್ ಈ ಕಡೆ ಇರೋದು, ಅಲ್ಲಿ ಆ ಕಡೆ ವಾಶ್ರೂಮ್ ಅಂದ್ಬಿಟ್ಟು ದೂರ ಇರೋದು ಅಷ್ಟೇನೆ. ಅದಾದಮೇಲೆ ಈ ಮನೆಯೆಲ್ಲ ಒರೆಸ್ಕೋಬೇಕಾದ್ರೆ ಯೂಸ್ ಮಾಡ್ಕೊಳ್ತೀವಿ ಆ ಒಂದು ವಾಶ್ರೂಮ್ನ. ಹಾಗಾಗಿ ಕೇಳ್ತಿದ್ರಲ್ಲ ಅಂತ ಹೇಳಿದೆ. ಇವಾಗ ಅಡುಗೆ ರೆಡಿ ಆಗಿದೆ, ಊಟ ಮಾಡಬೇಕು. ಆಯಿತು, ನಾನು ಪುದೀನ ಸೊಪ್ಪನ್ನೆಲ್ಲ ತರಿಸ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಡೆ. ಪಾತ್ರೆ ಇತ್ತು ಅಂತ ಪಾತ್ರೆ ಎಲ್ಲ ತೊಳ್ಕೊಂಡೆ. ಅದು ಬೇರೆ ನೀರಂಗೆ ಆಯ್ತಲ್ಲ, ಸರಿ ಬಿಡು ಇನ್ನು ಮತ್ತೆ ಅದು ಹಾಗೆ ಬಿಟ್ಬಿಟ್ರೆ ಒಂಥರ ಅಂದ್ಬಿಟ್ಟು ಅದನ್ನು ಸಿಂಕೆಲ್ಲ ಕೆಳಗಡೆ ಕ್ಲೀನ್ ಮಾಡಿದ್ದಾಯಿತು. ಜೀವನ್ ಸರಿ ಬಾ ನಾನು ಒರೆಸ್ಕೊತೀನಿ ಅಂತ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರು. ನನಗೆ ಅದನ್ನು ಹಾಗಾಗಿ ಬಿಡೋದು ಇಷ್ಟ ಇಲ್ಲ. ಮತ್ತು ಅದು ಏನು ಗೊತ್ತಾ, ಒಂಥರ ನಮಗೆ ಹಸಿಸಿ ಅನಿಸ್ತಾ ಇರುತ್ತೆ ಓಡಾಡೋದಕ್ಕೆಲ್ಲ. ಹಾಗಾಗಿ ಆಯಿತು ಇವಾಗೆಲ್ಲ ಆಲ್ಮೋಸ್ಟ್. ಯಾರ್ದು ಬರ್ತ್ಡೇ ಇವತ್ತು? ಹ್ಯಾಪಿ ಬರ್ತ್ಡೇ. ಯಾರ್ದು? ಸಿರಿಮದು. ನಂದು ಮಮ್ಮಿ. ಹೌದಾ? ಎಸ್ ಮಮ್ಮಿ. ಬಂಗಾರಿ ಹಾಕಿಲ್ವಾ ಪೇಪರಲ್ಲಿ? ಪೇಪರೆಲ್ಲ ಕೊರತ್ತೆ. ಮತ್ತೆ ಹ್ಯಾಪಿ ಬರ್ತ್ಡೇ ಏನಂತ ಕೇಳ್ರಿ ಅಮ್ಮು. ಇಷ್ಟೊತ್ತಿಗೆ ಹುಟ್ಬಿಟ್ಟಿದ್ದ ನೀನು ಅಳ್ಕೊಂಡು. ಎತ್ಕೊಳ್ಳೋಣ ಸಿರಿ ಮಗಳನ್ನ ಎತ್ಕೊಳ್ಳೋಣ. ನನ್ನ ಮುದ್ದು ಮಗಳು ಯಾರಿದ್ದು? ಗೊಂಬೆ. ನನ್ನ ಸಿರಿ ಯಾರು? ಸಿರಿ
ನನ್ನ ಕಂದಮ್ಮ ಅದು ಕಂದಮ್ಮ ಇದು ಕಂದಮ್ಮ. ಹ್ಯಾಪಿ ಬರ್ತ್ಡೇ ಟು ಇನ್ನು ಬೆಳಗ್ಗೆ ಅಮ್ಮನ ಮನೆಗೆ ಬೇಗನೆ ಬಂದೆ. ಪಾಪುಗೆ ಇವತ್ತು ಬೇಗ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು. ಹಾಗೆಯೇ ಇವತ್ತು ಸಿರಿಗೆ 2 ಮಂತ್ಸ್ ಕಂಪ್ಲೀಟ್ ಆಯಿತು. ಎಷ್ಟು ಬೇಗ 2 ಮಂತ್ಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಬೇಗನೆ ಟೈಮ್ ಕಳೀತು ಅಂತ ಅನ್ನಿಸ್ತು ನನಗಂತೂ. ನನ್ನ ಮಗಳ ಜೊತೆ ಈ 2 ಮಂತ್ಸ್ ಏನು ಎಂಜಾಯ್ ಮಾಡಿದೆ ಅದು ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ನನ್ನ ಲೈಫಲ್ಲಿ ನೆನೆಸ್ಕೊಬೇಕು ಆ ಥರ ದಿನಗಳು. ಯಾಕಂದರೆ ನನಗೆ ಏನಾದ್ರು ಬೇಜಾರಿದ್ದಾಗ ನಾನು ಅವಳ ಮುಖ ನೋಡಿ ಎಷ್ಟೋ ಬೇಜಾರನ್ನ ಹಾಗೆ ಹೋಗ್ಲಿ ಬಿಡು ಅನ್ನೋ ಥರ ಬಿಟ್ಬಿಟ್ಟಿದ್ದೀನಿ. ಸೊ ಆ ರೀತಿಯಾಗಿ ಅವಳನ್ನ ನೋಡಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಹಿಂದಿನ ದಿನ ನಾನು ಇದೆಲ್ಲ ಸೆಟ್ ಮಾಡಿದೆ. ಬಟ್ ಪಾಪುನ ಇಲ್ಲಿ ಮಲಗಿಸ್ಬಿಟ್ಟು ಅವಳು ಯಾವ ರೀತಿ ಆಟ ಆಡ್ತಾಳೆ ಅಂತ ನೋಡೋದಕ್ಕೆ ಆಗಲಿಲ್ಲ. ಬಟ್ ಇವತ್ತು ಅಲ್ವಾ ಅವಳು ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇದು ಬೆಲ್ಲಟ್ಟ ಅದು ಒಟ್ಟ ಸಾಂಗ್ ಪಟ್ಟ ಅಯ್ಯೋ ಸಾಂಗೇ ಬಟ್ಟಿಲ್ಲ ಹಿಂಗೆ. ಏನು ಸರ್ ನಂಗೆ ಗೊತ್ತಿಲ್ಲ ನಂಗೆ ಹಿಂಗೆ. ಇದು ಬೆಡ್ಡು ಇದು ಬೆಲ್ಟ್ ಇರುತ್ತೆ ಬೆಡ್ಡು. ಆಡು ಆಡು ಸಿದ್ದಿ ಆಡು ಸಿರಿ ಆ ಸಾಂಗ್ ಹಾಕಂದಿದೆ ಸಾಂಗ್ ಇನ್ನು ಸಿರಿಗೆ ಸ್ನಾನ ಮಾಡಿಸೋಣ ಅಂತ ಅಂದರೆ ಅವಳು ಆಟಾಡ್ಕೊಂಡು ಹಾಗೆ ನಿದ್ದೆನೇ ಮಾಡಿಬಿಟ್ಟಿದ್ಲು. ಸರಿ ಅಂತ ಅಂದ್ಬಿಟ್ಟು ಮಲಗಿಸಿದ್ದೆ. ಯಾಕಂದರೆ ಅವ್ರಿಗೆ ನಿದ್ದೆ ಬರೋ ಟೈಮಲ್ಲಿ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಬಿಟ್ಬಿಡಬೇಕು. ಆವಾಗ ಎತ್ಕೊಂಡೋಗಿ ಸ್ನಾನ ಮಾಡಿಸ್ತೀನಿ ಅಂತೆಲ್ಲ ಅಂದರೆ ಅದಷ್ಟು ಸರಿ ಇರೋಲ್ಲ. ಸೊ ಎದ್ಮೇಲೆ ಆರಾಮಾಗಿ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟೆ. ಇನ್ನು ನಮ್ಮಪ್ಪ ಹಲಸಿನಣ್ಣು ಕಟ್ ಮಾಡ್ತಾಯಿದ್ರು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಲಸಿನಣ್ಣು ಒಂದು ಅರ್ಧ ಕಟ್ ಮಾಡಿಬಿಟ್ಟು ಹಿಂದಿನ ದಿನ ಮಾರನೇ ದಿನ ಇನ್ನೊಂದು ಸ್ವಲ್ಪ ಹಲಸಿನಣ್ಣು ಏನು ಮಿಕ್ಕಿತ್ತು ಅದನ್ನು ಕಟ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಹೇಳಬೇಕಂತಂದರೆ ಒಂದು ಹಣ್ಣಲ್ಲಿ ಒಂದು 70 ಹಣ್ಣು ತೊಳೆ ಇತ್ತು ಅಂತ ಹೇಳ್ತಿದ್ರು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಫಸ್ಟ್ ವರ್ಷ ಏನು ಹಲಸಿನಣ್ಣು ಬಂದಿತ್ತಲ್ಲ ಆವಾಗ ಒಂದು ಹಲಸಿನಣ್ಣಲ್ಲಿ ಒಂದೇ ಒಂದು ತೊಳೆ ಇತ್ತು ಅಷ್ಟೇ. ಆವಾಗ ಪಪ್ಪ ಮರನೇ ಕಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ರು. ಬಟ್ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಒಂದು ಹಲಸಿನಣ್ಣಲ್ಲಿ 70 ತೊಳೆ ಬಿಡೋಷ್ಟು ಬಂದಿದೆ. ಇನ್ನು ಪಾಪು ಕೂಡ ಎದ್ಲು. ಪಾಪು ಎದ್ದ ಮೇಲೆ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋದರು. ಸ್ಟಾರ್ಟಿಂಗ್ ಫಸ್ಟ್ ಮಂತು ನಮ್ಮ ಅಮ್ಮನೇ ಸ್ನಾನ ಮಾಡಿಸ್ತಾಯಿದ್ರು. ಆಮೇಲೆ ಇವಾಗ ಪಪ್ಪ ಸ್ನಾನ ಮಾಡಿಸ್ತಾರೆ. ಆಲ್ಮೋಸ್ಟ್ 1 ಮಂತ್ ಕಂಪ್ಲೀಟ್ ಆದಮೇಲಿಂದ ಪಪ್ಪನೇ ಸ್ನಾನ ಮಾಡಿಸ್ತಿರೋದು ಸಿರಿಗೆ. ನಾನು ಒಬ್ಬಳೇ ಇದ್ದರೆ ನಾನು ಮೈ ಸ್ನಾನ ಮಾಡಿಸ್ಕೊಳ್ತೀನಿ. ಇಫ್ ಇನ್ ಕೇಸ್ ಮನೆಯಲ್ಲೇ ಇದ್ದೀನಿ ಅಂತ ಅಂದರೆ ನಾನು ಮೈ ಸ್ನಾನ ಮಾಡಿಸ್ಕೊತೀನಿ. ತಲೆ ಸ್ನಾನ ಎಲ್ಲ ಜೀವನ ಇದ್ದರೆ ತಲೆ ಸ್ನಾನ ಮಾಡಿಸ್ತೀನಿ. ಸೊ ಈ ರೀತಿಯಾಗಿ ಅಮ್ಮನ ಮನೆಗೆ ಬಂದಾಗ ನಮ್ಮ ಅಪ್ಪನೇ ಸ್ನಾನ ಮಾಡಿಸ್ಕೊಡ್ತಾರೆ ಪಾಪುಗೆ. ಈಗ ಪಾಪುಗೆ ಕ್ರೀಮೆಲ್ಲ ಅಪ್ಲೈ ಮಾಡಿಬಿಟ್ಟು ಬುಟ್ಟನ್ನು ಕೂಡ ಇಟ್ಟು ಮಲಗಿಸ್ಬಿಡ್ತೀನಿ. ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವಳು ಆಲ್ಮೋಸ್ಟ್ ಒಂದು 1.5 hour 2 hours ತನಕ ಆರಾಮಾಗಿ ನಿದ್ದೆ ಮಾಡ್ತಾಳೆ. ನಮ್ಮಪ್ಪ ಅಂತೂ ಚೆನ್ನಾಗಿ ಸ್ನಾನ ಮಾಡಿಸಿರ್ತಾರೆ. ಅವಳು ಕರ್ಕೊಂಡು ಬರ್ತಾ ಇದ್ದಂಗೆ ಫುಲ್ಲು ನಿದ್ದೆ ಮಾಡ್ತಾ ಇರ್ತಾಳೆ. ಬೇಗನೆ ಕ್ರೀಮೆಲ್ಲ ಅಪ್ಲೈ ಮಾಡಿ ಬೊಟ್ಟೆಲ್ಲ ಇಟ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಆಲ್ಮೋಸ್ಟ್ 1.5 hour ತನಕ ಎದ್ದೇಳಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾಳೆ. ಇವತ್ತೇ ಆ್ಯಕ್ಚುಲಾಗಿ ಫೋಟೋಶೂಟ್ ಮಾಡೋಣ ಪಾಪುಗೆ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಯಾಕೆ ಅಂತ ಅಂದರೆ ನಾನು ಏನೂ ಐಟಮ್ ತೊಗೊಂಡೇ ಬಂದಿರಲಿಲ್ಲ. ಡೆಕೋರೇಷನ್ಗೆ ಆಗಿರ್ಬೋದು, ಆಮೇಲೆ ಆ ಫೋಟೋಶೂಟ್ ಥೀಮ್ಗೆ ಏನು ಬೇಕೋ ಅದನ್ನೆಲ್ಲ ಏನೂ ತಂದಿರಲಿಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ವೀಕೆಂಡ್ ಮಾಡೋಣ, ಹೇಗಿದ್ದರೂ ಜೀವನ್ಗೆ ರಜೆ ಇರುತ್ತೆ. ಸೊ ವೀಕೆಂಡ್ ಫೋಟೋಶೂಟ್ಗೆ ಅಂತ ಪ್ಲ್ಯಾನ್ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು ಅಂತ. ಹಾಗೆಯೇ ಇವತ್ತು ನನ್ನ ತಮ್ಮ ಕಾಲೇಜಿಂದ ಬಂದಮೇಲೆ ಏನೆಲ್ಲ ಐಟಮ್ ಬೇಕು ಬರ್ತಡೇಗೆ ಅದನ್ನೆಲ್ಲ ತೊಗೊಂಬರೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ, ಕೆಲವೊಮ್ಮೆ ನನ್ನ ತಮ್ಮ ಬರ್ತಾನೆ ಖುಷಿಯಾಗಿ, ಒಂದೊಂದು ಸಲ ಬರೋದಿಲ್ಲ. ಸೊ
ಹಾಗಾಗಿ ಸರಿ ನೋಡೋಣ ಯಾವುದಕ್ಕೂ ಕೇಳಿಬಿಟ್ಟು ಅದಾದಮೇಲೆ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡೆ. ನನ್ನ ತಮ್ಮ ಕಾಲೇಜಿಂದ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 5 ಗಂಟೆ 5:30 ಆಗೋಗ್ಬಿಟ್ಟಿತ್ತು. ಇನ್ನು ಅವನು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗೋದಕ್ಕೆ ಆಗಲಿಲ್ಲ. ಆಮೇಲೆ ಹೇಗಿದ್ರು ಜೀವನೇ ಬರ್ತಾರಲ್ಲ, ಜೀವನ್ ಬಂದಮೇಲೆ ಜೀವನ್ ಜೊತೆನೇ ಹೋದರೆ ಆಯಿತು ಅಂತ ಅಂದ್ಕೊಂಡೆ. ಸೊ ಅವ್ನಿಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಬೇಕಲ್ವ, ಅವ್ನಿಗೂ ಕೂಡ ಇವಾಗ ಇಂಟರ್ನಲ್ಸ್ ನಡೀತಾ ಇದೆ. ಸೊ ಬೆಳಗ್ಗೆನೇ ಬೇಗ ಎದ್ದಿರ್ತಾನೆ, ಒಂದೊಂದು ಸರಿ ಕಾಲೇಜಿಂದ ಬಂದುಬಿಟ್ಟು ನಿದ್ದೆ ಮಾಡಿಬಿಡ್ತಾನೆ. ಹಾಗಾಗಿ ನಾನು ಸರಿ ಬಿಡು ನೋಡೋಣ ಅಂತಲೇ ಅಂದ್ಕೊಂಡೆ. ಬಟ್ ಇವತ್ತು ನೋಡಿದ್ರೆ ನನ್ನ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದ್ದಾನೆ, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸರಿ ಜೀವನ್ ಏನು ಇನ್ನು 6:30ಗೆ ಬಂದುಬಿಟ್ರಲ್ಲ, ಅವ್ರ ಜೊತೆನೇ ಹೋಗಿ ಅದೇನು ಬೇಕು ಬರ್ತಡೇಗೆಲ್ಲ ತೊಗೊಂಡು ಬಂದೆ. ಇನ್ನು ಅಲ್ಲಿ ಹೋದ್ಮೇಲೆ ನಾನೊಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೀನಿ. ಯಾಕಂತಂದರೆ ಲಾಸ್ಟ್ ಟೈಮ್ ನಾನು ತೊಗೊಳಕ್ಕೆ ಅಂತ ಹೋಗಿದ್ದೆ ಅಲ್ವಾ ಫೋಟೋಶೂಟ್ಗೆ, ಬಗಲ್ಗುಂಟೆ ನಿಯರ್ ಬೈ ಇರೋರೇ ಕೇಳಿದರು ಎಲ್ಲಿ ತೊಗೊಂಡ್ರಿ ಏನು ಅದನ್ನು ನೀವು ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಹೋದಾಗ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈ ಸರಿ ಹೋದಾಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತಲೇ ತೊಗೊಂಡೆ. ಆಲ್ಮೋಸ್ಟ್ ಫೋಟೋಶೂಟ್ಗೆ ನಿಮ್ಗೆ ಏನೆಲ್ಲ ಬೇಕು ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ನನಗಂತೂ ಪರ್ಸ್ನಲಿ ಈ ಒಂದು ಪ್ಲೇಸಲ್ಲಿ ಎಲ್ಲನೂ ಸಿಗುತ್ತಲ್ಲ, ಅದು ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ. ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಜೀವನ್ ಜೊತೆ ಬಂದೆ ಬಗಲ್ಗುಂಟೆನಲ್ಲಿ ಇರೋ ಅಂತಹ ಈ ಒಂದು ಶಾಪ್ಗೆ. ಹೆಸರು ಏನೂ ನೋಡ್ಕೊಂಡಿಲ್ಲ, ಬಟ್ ಇದು ಬಂದುಬಿಟ್ಟು ನೋಡ್ಬೋದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಏನೋ ತೊಗೊಂಡೆ ನಾನು. ಆಲ್ಮೋಸ್ಟ್ ಗೊತ್ತಾಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಳ್ತೀನಿ. ಒಂದು ಜ್ಯುವೆಲರಿ ಶಾಪ್ ಇದೆ, ಜ್ಯುವೆಲರಿ ಶಾಪ್ ಪಕ್ಕನೇ ಒಂದು ಗಿಫ್ಟ್ ಸೆಂಟರ್ ಥರ ಇದೆ. ಇದ್ರ ಮೇಲ್ಗಡೆ ಬಂದುಬಿಟ್ಟು ಒಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಾಪ್ ಇದೆ. ಸೊ ಅದು ಕೂಡ ನಂಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಈ ಒಂದು ಶಾಪ್ ಬಂದುಬಿಟ್ಟು ಅಂಡರ್ಗ್ರೌಂಡಲ್ಲಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಕೂಡ ಇದೆ. ಈ ಸರಿ ಬಂದುಬಿಟ್ಟು ವ್ಯಾಲೆಂಟೈನ್ಸ್ ಡೇ ಥೀಮ್ಗೆ ಏನೆಲ್ಲ ಇರುತ್ತೋ ಎಲ್ಲನೂ ಕೂಡ ಹಾಕಿದರು. ನನಗೆ ನೋಡ್ತಾ ಇದ್ದಾಗ ಎಲ್ಲನೂ ಕೂಡ ಇಷ್ಟ ಆಗ್ತಾಯಿತ್ತು. ಓಕೆ ಇದನ್ನು ತೊಗೋಬೋದು, ಈ ಥರ ತೊಗೊಂಡ್ರೆ ಈ ಥರ ಪ್ಲ್ಯಾನ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡ್ಬೋದು ಅಂತ. ಬಟ್ ಒಂದೊಂದು ಪ್ರೈಸ್ ಇತ್ತು. ಸ್ಟಾರ್ಟಿಂಗಿಂದ ಅಂತಂದರೆ ಒಂದು 100 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ನನಗೂ ಕೂಡ ಕೆಲವೊಂದು ಯಾವ್ದು ಇಷ್ಟ ಆಯಿತು ಅದನ್ನೆಲ್ಲ ಕೂಡ ತೊಗೊಂಡೆ. ಮೇಯ್ನಾಗಿ ಇದೇನಿದೆ ಅಲ್ಲ ಈ ಸ್ಟಿಕ್ಸ್ ಬಂದುಬಿಟ್ಟು ಅದು ಕೂಡ 100 ರೂಪೀಸ್ ಇತ್ತು ಒಂದು ಸ್ಟಿಕ್ಸಿಗೆ. ಅದಾದಮೇಲೆ 25 ರೂಪೀಸ್ದು ಕೂಡ ಇತ್ತು. ಸೊ ಯಾವ್ಯಾವುದೆಲ್ಲ ಬೇಕು ಅದನ್ನೆಲ್ಲ ನೋಡಿಕೊಂಡು ತೊಗೊಂಡೆ. ಆಮೇಲೆ ನನಗೆ ಇದೊಂದು ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು. ಹಾಗಾಗಿ ಅದೊಂದನ್ನು ತೊಗೊಂಡೆ. ಅದಾದಮೇಲೆ ಪಾಪುಗೆ ಬೋ ಹೇರ್ ಬ್ಯಾಂಡ್ ಬೇಕಾಗಿತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ತೊಗೊಂಡೆ. ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಸೊ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ನೋಡ್ಕೊಂಡು ತೊಗೊಳ್ಳೋಣ ಪಾಪುಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಯಾಕಂದರೆ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೀನಲ್ಲ ಆಲ್ರೆಡಿ ಒಂದು ಫೋಟೋಶೂಟ್ಗೆ, ಹಾಗಾಗಿ ಅದನ್ನೇ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ. ಈ ಸಲ ಒಂದು ಸ್ವಲ್ಪ ಬೇರೆ ಥರ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನನಗೆ ರೆಡ್ ಕಲರಲ್ಲಿ ಬೇಕಾಗಿತ್ತು ಬೋ, ಬಟ್ ರೆಡ್ ಕಲರಲ್ಲಿ ನನಗೆ ಸಿಗಲೇ ಇಲ್ಲ. ಸರಿ ಆಲ್ಮೋಸ್ಟ್ ಅದಕ್ಕೆ ಮ್ಯಾಚ್ ಆಗೋ ಥರ ಲೈಟ್ ಕಲರಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ನಾನು ಕ್ರೀಮ್ ಕಲರ್ ಆಲ್ಮೋಸ್ಟ್ ಒಂದು ಪೀಚ್ ಕಲರ್ ಥರದಲ್ಲಿ ಒಂದು ಬೋ ಸಿಕ್ತು, ಅದನ್ನು ತೊಗೊಂಡೆ. ಅದಾದಮೇಲೆ ಪಾಪುಗೆ ಕ್ಯಾಂಡಲ್ ಎಲ್ಲ ಬೇಕಾಗಿತ್ತು, ಬಲೂನ್ ಎಲ್ಲ ಬೇಕಾಗಿತ್ತು ಫೋಟೋಶೂಟಿಗೆ. ಸೊ ಹಾಗಾಗಿ ಕ್ಯಾಂಡಲ್ ಬಂದುಬಿಟ್ಟು 2 ಅಂತ, ಲಾಸ್ಟ್ ಟೈಮ್ 1 ಅಂತ ತೊಗೊಂಡಿದ್ದೆ. ಸೇಮ್ ಇದರಲ್ಲೇ 2 ಅಂತ ಇತ್ತು. ಬಟ್ 2 ಏನು ಅಂದರೆ ಬೇರೆ ಆಪ್ಷನ್ನೇ ಇಲ್ಲ ನಮಗೆ, ಒಂದೇ ಒಂದು ಪೀಸ್ ಇದ್ದಿದ್ದು. ಹಾಗಾಗಿ ಸರಿ ಅಂತ ಅದೊಂದನ್ನೇ ತೊಗೊಂಡೆ. ಇನ್ನು 3, 4, 5, 6, 7, 8, 9 ಈ ಥರ ನಂಬರ್ಸ್ ಎಲ್ಲನೂ ಕೂಡ ಇತ್ತು. ನಾನು ಇದೇ ಥರನೇ ಎಲ್ಲನೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ 2 ಆಪ್ಷನಲ್ಲಿ ಒಂದೇ ಇದ್ದಿದ್ದು, ಜಾಸ್ತಿ ಏನೂ ಇರಲಿಲ್ಲ. 4, 5, 6, 7, 8, 9 ಎಲ್ಲ ಇತ್ತು, ಎಲ್ಲ ಕಲರ್ಸೂ ಕೂಡ, ಅಂದರೆ ಜಾಸ್ತಿ ಆಪ್ಷನ್ಸ್ ಇತ್ತು. ಸೊ 2 ತೊಗೊಂಡೆ. ನಮ್ಮ ಸಿರಿಗೆ ಅಂತಲೇ ಇತ್ತೇನೋ ಇದು ಒಂದೇ ಒಂದು, ಅದನ್ನು ತೊಗೊಂಡಿದ್ದಾಯಿತು. ಇನ್ನು ಅದಾದಮೇಲೆ ನನಗೆ ಪಾಪುಗೆ ಟೆಡಿ ಬೇರ್ ತೊಗೊಳ್ಳೋಣ ಫೋಟೋಶೂಟ್ಗೆ, ಇವನ್ ಅದು ಕೂಡ ಚೆನ್ನಾಗಿ ಕಾಣುತ್ತೆ, ರೆಡ್ಡಲ್ಲಿ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಒಂದು ಕೂಡ ನನಗೆ ಇಷ್ಟನೇ ಆಗಲಿಲ್ಲ. ಲೈಕ್ ಚೆನ್ನಾಗಿರೋದು ತೊಗೊಳ್ಳೋಣ ಅಂತಂದರೆ ಅದು ಪ್ರೈಸ್ ಬಂದುಬಿಟ್ಟು 1000 ರೂಪೀಸ್ ಇತ್ತು. ಇನ್ನು ಚಿಕ್ಕದು ತೊಗೊಳ್ಳೋಣ ಮೀಡಿಯಮ್ ಆಗಿ ಪಾಪುಗೆ ಅದನ್ನು ಇಟ್ಕೊಳ್ಳೋ ಥರದ್ದು ಅಂತ ಅಂದರೆ ಅದು ನೋಡಿದ್ರೆ ಚೆನ್ನಾಗೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ನನಗೆ ಡಬಲ್ ಕಲರ್ ಆಪ್ಷನಲ್ಲಿ ಎಲ್ಲ ಯಾವುದೂ ಇಷ್ಟ ಆಗಲಿಲ್ಲ. ಮೇಲ್ಗಡೆ ಇದೆ ನೋಡಿ ಒಂದೇ ಒಂದು, ಅದು ಬಂದುಬಿಟ್ಟು ನೋಡಿದೆ, ಅದನ್ನು 1500 ರೂಪೀಸ್ ಅಂತ ಹಾಕಿದ್ರು. ನನ್ನ ಮನೆಯಲ್ಲಿ ಜೀವನ್ ನನಗೆ ವ್ಯಾಲೆಂಟೈನ್ಸ್ ಡೇನಲ್ಲಿ ಕೊಡಿಸಿದ್ರು ಒಂದು ಟೆಡಿ ಬೇರ್, 1500 ರೂಪೀಸ್ ಕೊಟ್ಬಿಟ್ಟು ದೊಡ್ಡದು, ಅದು ನನ್ನಷ್ಟುದನೇ ಇದೆ. ಸೊ ಅದನ್ನು ಇಟ್ಬಿಟ್ಟು ಫೋಟೋಶೂಟ್ ಮಾಡೋಣ ಅಂತಂದರೆ ಸಿರಿ ಅದ್ರ ಮೇಲೆ ಕಾಣೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಅದು ಟೆಡಿ ಬೇರ್. ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಮೇಲ್ಗಡೆ ರೂಮಲ್ಲಿ. ಸೊ ಪಾಪುಗೆ ಚೆನ್ನಾಗಿ ಕಾಣಿಸೋ ಥರದೊಂದು ತೊಗೊಳ್ಳೋಣ ಅಂತಂದರೆ ನನಗೆ ಯಾವುದೂ ಕೂಡ ಇಷ್ಟನೇ ಆಗಲಿಲ್ಲ. ಕೊನೆಗೂ ಹುಡುಕಿ ಸಾಕಾಯಿತು. ಆಮೇಲೆ ಜೀವನ್ ಹೇಳಿದ್ರು ಓಕೆ ವಿಶಾಲ್ ಮಾರ್ಟಲ್ಲಿ ಒಂದ್ಸಲಿ ನೋಡೋಣ ಬಿಡು ಅಂತ ಅಂದರು. ಸರಿ ಅಂತ ಇನ್ನು ಟೆಡಿ ಬೇರ್ ಏನೂ ತೊಗೊಳ್ಳಿಲ್ಲ. ಇದೊಂದು ಐ ಲವ್ ಯು ಆರ್ಟ್ ಅಂತ ಇದೆಯಲ್ಲ ಅದೊಂದು ತೊಗೊಂಡೆ. ಸೊ ನಮ್ಮನೆಯಲ್ಲಿ ಒಂದಿದೆ, ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಅದು ಚೆನ್ನಾಗಿ ಕಾಣುತ್ತಲ್ವ ಫೋಟೋಶೂಟ್ಗೆಲ್ಲ ಅಂತ. ಇನ್ನು ಅಪ್ಪು ಇದೊಂದು ತೊಗೊಂಡು ತೋರಿಸ್ದ, ಮಮ್ಮಿ ಚೆನ್ನಾಗಿದೆ ನೋಡಿ ಇದನ್ನು ತೊಗೋ ಅಂತ. ಬಟ್ ಅದು ವೈಟ್ ಕಲರ್ದು ಏನು ಆರ್ಟ್ ಇದೆಲ್ಲ ಅದು ಬಂದುಬಿಟ್ಟು
650 ರುಪೀಸ್ ಏನೋ ಇತ್ತು. ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇನು ತೊಗೊಳ್ಳಿಲ್ಲ ನಾನು. ಒಂದ್ಸಲ ಯೂಸ್ ಮಾಡ್ತೀವಿ, ಅದಾದಮೇಲೆ ಯೂಸ್ ಮಾಡೋದಕ್ಕಾಗಲ್ಲ. ಏನಾದರೂ ಈ ಪಿಲ್ಲೋ ಥರ ಯೂಸ್ ಮಾಡ್ಬೋದು ಬೆಡ್ರೂಮಲ್ಲಿ. ಸೊ ಆ ಥರದಕ್ಕಂದರೆ ಎತ್ತಿಟ್ಕೋಬೋದು. ಬಟ್ ನನಗೇನು ಬೇಕೇ ಬೇಕು ಅನ್ನೋ ಥರ ಅನಿಸ್ಲಿಲ್ಲ. ಸೊ ಹಾಗಾಗಿ ಅದನ್ನೇನು ತೊಗೊಳ್ಳಿಲ್ಲ ನಾನು. ಇನ್ನು ನನಗೇನೆಲ್ಲ ಬೇಕು ಫೋಟೋಶೂಟ್ಗೆ ಆಲ್ಮೋಸ್ಟ್ ಎಲ್ಲನೂ ಕೂಡ ತೊಗೊಂಡ್ಬಿಟ್ಟು ನಾವು ಇಲ್ಲಿಂದ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ಅರ್ಧ ಗಂಟೆನೇ ಆಗೋಗ್ಬಿಟ್ಟಿತ್ತು. ಒಂದು 7:30ನೇ ಆಗೋಗ್ಬಿಟ್ಟಿತ್ತು. ಇಲ್ಲಿ ಬಂದಿದ್ದೆ ನಾವು 7 ಗಂಟೆಗೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋ ಅಷ್ಟೊತ್ತಿಗೆ 7:30 ಆಗೋಗ್ಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ಪಾಪುಗೆ ಬರ್ತ್ಡೇಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.